ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ. ನನ್ನ ಹೆಸರು ನೀತು. ಈ ರೀಡಿಂಗ್ ಬಂದು ಕಲೆಕ್ಟಿವ್ ಆಗಿರುವಂಥ ರೀಡಿಂಗು. ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ರೀಡಿಂಗು. ಸೊ ಸಪ್ರೇಟ್ ಗ್ರೂಪ್ಸ್ ಇರೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಚುವಲ್ ಪಾತ್ ಬಗ್ಗೆ, ನಿಮ್ಮ ಆಧ್ಯಾತ್ಮಿಕದ ಈ ಒಂದು ಡೈರೆಕ್ಷನಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಜರ್ನಿ ಯಾವ ರೀತಿ ಇದೆ, ಅಥವಾ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ನಿಮ್ಮ ಈ ಸ್ಪಿರಿಚುವಲ್ ಡೆವಲಪ್ಮೆಂಟಲ್ಲಿ ಅಥವಾ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ಕಲೆಕ್ಟಿವ್ ರೀಡಿಂಗ್ನ ಮಾಡ್ತಾ ಇರೋದು. ಐ ಥಿಂಕ್ ಇನ್ನು ಮುಂದೆ ಹೋಗ್ತಾ ಆವಾಗವಾಗ ಸ್ಪಿರಿಚುವಲ್ ಪಾತ್ ಬಗ್ಗೆ, ಯಾಕೆಂದರೆ ಈ ಚಾನಲ್ಸಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಲ್ಮೋಸ್ಟ್ ಎಲ್ಲರೂ ಬಂದು ಒಂದಲ್ಲ ಒಂದು ಕೆಪಾಸಿಟಿನಲ್ಲಿ ಸ್ಪಿರಿಚುವಲ್ ಜರ್ನಿನಲ್ಲಿ ಇರೋದ್ರಿಂದ, ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ದ ಕಲೆಕ್ಟಿವ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಡಿಸೈಡ್ ಮಾಡಿರೋದು. ಯಾಕೆಂದರೆ ನಾವು ಈ ಜರ್ನಿನಲ್ಲಿ ನಡಿಬೇಕಾದ್ರೆ ಎಷ್ಟೊಂದು ಏಳು ಬೀಳುಗಳಿರುತ್ತೆ, ಕೆಲವೊಂದು ಎಕ್ಸ್ಪೀರಿಯನ್ಸಸ್ಗಳಾಗ್ತಾ ಇರುತ್ತೆ, ಕೆಲವೊಂದು ಸಲ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕಲೆಕ್ಟಿವ್ ಆಗಿ ಈಗ 10,000 ಜನ ಇದ್ರೆ ಈ ಗ್ರೂಪಲ್ಲಿ, ಸೊ ಕಲೆಕ್ಟಿವ್ ಆಗಿ ನಮ್ಮ ಎನರ್ಜಿ ಫೀಲ್ಡಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಮಗೆ ಗೈಡ್ ಮಾಡೋದಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಕೈಂಡ್ ಆಫ್ ಹೊಸ ಒಂದು ಟಾಪಿಕನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಚಾನಲಲ್ಲಿ. ನಮ್ಮ ಸ್ಪಿರಿಚುವಲ್ ಜರ್ನಿ, ಪ್ರಾಬಬ್ಲಿ ದಿಸ್ ಈಸ್ ಅವರ್ ಎಪಿಸೋಡ್ 1. ನಮ್ಮ ಸ್ಪಿರಿಚುವಲ್ ಜರ್ನಿನಲ್ಲಿ ಈಗ ಸದ್ಯಕ್ಕೆ ಏನು ನಡೀತಾ ಇದೆ, ಏನದ್ರ ಮೇಲೆ ನಾವು ಗಮನ ಕೊಡಬೇಕು ಅಂತ ಹೇಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಪ್ಲೀಸ್ ಕಂಟಿನ್ಯೂ ಅಂತ ಹೇಳಿ, ಅಥವಾ ಥಮ್ಸ್ ಅಪ್ ಅಥವಾ ಲವ್ ಹಾರ್ಟ್ ಎಮೋಜಿ, ವಾಟ್ ಎವರ್ ದಟ್ ಯು ವಾಂಟ್ ಟು ಗಿವ್. ಆಲ್ ರೈಟ್. ಸೊ ಮೊದಲನೇದು ಈ ಕಲೆಕ್ಟಿವ್ ಎನರ್ಜಿಗೆ ಕನೆಕ್ಟ್ ಆದಾಗ ದೆರ್ ಈಸ್ ಅ ಬಿಗ್ ಬಾಲ್ ಆಫ್ ಎನರ್ಜಿ ತೋರಿಸ್ತಾ ಇರೋದು. ಆ ಬಿಗ್ ಬಾಲ್ ಆಫ್ ಎನರ್ಜಿನಲ್ಲಿ ಫಾರ್ ಎಕ್ಸಾಂಪಲ್ ಈ ಕಡೆ ಬಾಲ್ ಬಂದು ಇಟ್ ಇಸ್ ಮಲ್ಟಿ ಡೈಮೆನ್ಷನಲ್. ಸೊ ಒಂದು ಕಡೆ ಬ್ರೈಟಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಡಲ್ಲಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಗ್ರೇಯಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಪರ್ಪಲಾಗಿ ಕಾಣಿಸ್ತಾ ಇದೆ. ಬಟ್ ಅದಷ್ಟು ಕಲೆಕ್ಟಿವ್ ಆಗಿ ಜೊತೆಗೆ ಸೇರಿದಾಗ ಈ ಕಡೆ ಬ್ರೈಟ್ ಆಗಿದ್ದಂಥ ಎನರ್ಜಿ ಅಥವಾ ಬ್ರೈಟ್ ಆಗಿದ್ದಂಥ ಒಂದು ಲೈಟ್ ಬಂದು ಅದು ಎಲ್ಲಿ ಡಾರ್ಕ್ ಇತ್ತು ಅಲ್ಲಿಗೆ ಮೂವ್ ಆಗ್ತಾ ಇರೋದು. ಸೊ ಅದು ಆಪೋಸಿಟ್ ಕೂಡ ಆಗ್ಬೋದು, ಎಲ್ಲಿ ಡಾರ್ಕ್ ಇತ್ತು ಅದು ಲೈಟ್ ಕಡೆಗೂ ಮೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಲೆಕ್ಟಿವ್ ಎನರ್ಜಿ. ಲೈಕ್ ಪ್ರತಿಯೊಬ್ಬರು ಎನರ್ಜಿನೂ ಬಂದು ಆ ಕ್ಲೌಡಿಗೆ ಕನೆಕ್ಟ್ ಆಗಿರುವಂಥದ್ದು. ಸೊ ಬರೀ ಈ 10,000 ಜನ ಈ ಚಾನಲಲ್ಲಿರೋದು, ಪ್ರಾಬ್ಲಿ 2,000 ಜನ ನೋಡ್ಬೋದು ಈ ರೀಡಿಂಗನ್ನು. ಸೊ ಈ 2,000 ಜನ ಕಲೆಕ್ಟಿವ್ ಆದರೆ ಈ ಸ್ಮಾಲ್ ಸ್ಪೇಸಲ್ಲಿ ನಮ್ಮ ಎಂಟೈರ್ ಅರ್ಥಲ್ಲಿರುವಂಥ ಪ್ರತಿಯೊಬ್ಬರದ್ದು ದೇರ್ ಇಸ್ ಅ ಕಲೆಕ್ಟಿವ್ ಎನರ್ಜಿ, ರೈಟ್? ಸೊ ಕೈಂಡ್ ಆಫ್ ನಾವು ಒಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತೀವಿ. ಈಗ ಸಮುದ್ರದಲ್ಲಿ 1 ಡ್ರಾಪ್ ಆದರೂ ತೊಗೊಳ್ಳಿ, ಒಂದು ಗ್ಲಾಸ್ ಆದರೂ ತೊಗೊಳ್ಳಿ, ಅಥವಾ ಒಂದು ದೊಡ್ಡ ಟ್ಯಾಂಕರಲ್ಲಿ ನೀರು ತೊಗೊಂಡು ಹೋಗ್ಬೋದು, ಎಲ್ಲನೂ ಬಂದು ಅದೇ ಕಲೆಕ್ಟಿವ್ ಎನರ್ಜಿಗೆ ಸೇರುವಂಥದ್ದು. ಒಂದು ಕಡೆ ಕಂಟಾಮಿನೇಟ್ ಆದರೆ ಎಲ್ಲ ಕಡೆಯೂ ಕಂಟಾಮಿನೇಟ್ ಆಗುತ್ತೆ ನೀರು. ಸೊ ದ್ಯಾಟ್ ಈಸ್ ಹೌ ಕಲೆಕ್ಟಿವ್ ಎನರ್ಜಿ ವರ್ಕ್ ಆಗೋದು. ಥಾಟ್ ಪ್ರಾಸೆಸ್ ಒಬ್ರಿಗೊಬ್ರಿಗೆ ಲಿಂಕ್ ಆಗಿರುತ್ತೆ. ಇಟ್ ಈಸ್ ಲೈಕ್ ನಾವು ಯಾವತ್ತೂ ಸೆಪ್ರೇಟೇ ಅಲ್ಲ, ಯಾವಾಗಲೂ ನಾವು ಒಂಟಿಯಾಗಿ ನಾವು ಯೋಚನೆ ಮಾಡೋದಕ್ಕಾಗೋದೇ ಇಲ್ಲ. ಯಾಕೆಂದರೆ ಒಬ್ಬರು ಥಾಟ್ ಪ್ರಾಸೆಸ್ ಇನ್ನೊಬ್ಬರಿಗೆ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಯಾವಾಗ ನೀವು ಬರೀ ನಿಮ್ಮ ಒಂದು ಆಲೋಚನೆನ ಬದಲಾಯಿಸ್ಕೊಳ್ಳೋದಿರ್ಬೋದು, ನಿಮ್ಮ ಸಾಧನೆ ಬಗ್ಗೆ ನೀವು ಫೋಕಸ್ ಮಾಡೋದಿರ್ಬೋದು, ಇನ್ ಜನರಲ್ ಆಗಿ ಆ ಕಲೆಕ್ಟಿವ್ ಎನರ್ಜಿ ಏನಿರುತ್ತೆ, ಎಲ್ಲಿ ಆ ಡಾರ್ಕ್ನೆಸ್ ಇರುತ್ತೆ, ನಿಮ್ಮ ಬೆಳಕು ಬಂದು ಅಲ್ಲಿನೂ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಯಾವಾಗ ನೆಗೆಟಿವ್ ಅಥವಾ ಡಾರ್ಕ್ನೆಸ್ ಬಂದು ನಮ್ಮ ಕಡೆಗೆ ಟರ್ನ್ ಆಗೋಕ್ಕೆ ಅಥವಾ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ, ನಮ್ಮ ಲೈಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಅದು ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ ಈಸ್ ಹೌ ಕಲೆಕ್ಟಿವ್ ಎನರ್ಜಿ ವರ್ಕ್ ಆಗುವಂಥದ್ದು. ಸೊ ಈ ಪರ್ಟಿಕ್ಯುಲರ್ ಈಗ ನಾನು ಮಾತಾಡ್ತಾ ಇರುವಂಥ ಕಲೆಕ್ಟಿವ್ ಎನರ್ಜಿನಲ್ಲಿ ಇವಾಗ ತೋರಿಸ್ತಾ ಇರುವಂಥದ್ದು, ಇಟ್ಸ್ ಲೈಕ್ ಮೊದಲನೇದು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ದಿಸ್ ಈಸ್ ಹೌ ಕಲೆಕ್ಟಿವ್ ಎನರ್ಜಿ ವರ್ಕ್ ಆಗುತ್ತೆ ಅಂತ ನಿಮ್ಮ ಅವೇರ್ನೆಸ್ಸಿಗೆ ತರ್ತಾ ಇರೋದು. ಸೊ ಕೆಲವೊಂದು ಸಲ ನಾವು ಯಾತಕ್ಕೆ ಅಳ್ತಾ ಇದ್ದೀವಿ ಅಥವಾ ಯಾವುದು ರೀಸನ್ ಇಲ್ಲ, ಸಡನ್ನಾಗಿ ಬೇಜಾರಾಗ್ತಿದೆ ಅಂತ ಅಂದರೆ ಮೇ ಬಿ ಕಲೆಕ್ಟಿವ್ ಆಗಿ ಬೇರೆಲ್ಲೋ ವಾರ್ ನಡೀತಾ ಇರ್ಬೋದು, ಅಥವಾ ಬೇರೆಲ್ಲೋ ಭೂಕಂಪ ಆಗಿರ್ಬೋದು. ಸೊ ಆ ಒಂದು ಅಲೆ ಏನಲ್ಲಿ ಹೇಳುತ್ತೆ ಟು ಸಮ್ ಡಿಗ್ರಿ ಪ್ರತಿಯೊಬ್ಬರಿಗೂ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಒಂದು ಮೆಸೇಜು ನಮಗೆ ಇವತ್ತಿನ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಗೆ ಹೇಳ್ತಾ ಇರೋದು, ನಾವು ಒಬ್ಬರೇ ಇಲ್ಲ, ನಾವು ಈ ಪ್ರಪಂಚದಲ್ಲಿ ಎಲ್ಲಿ ಏನೇ ಆದ್ರೂ ಅದರದ್ದು
.1% ಆದರೂ ಆ ಅಲೆ ಅಲ್ಲಿಂದ ನಮಗೆ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ. ಬಿಕಾಸ್ ನಾವು ಆ ಓಷನ್ದು ಒಂದು ಪಾರ್ಟ್, ನಾವು ಅಲ್ಲಿ ಒಂದು ಡ್ರಾಪ್ ನಾವು. ಸೊ ಅಲ್ಲಿ ರಿಪ್ಪಲ್ ಆದಾಗ ಇಟ್ ವಿಲ್ ಡೆಫಿನೆಟ್ಲಿ ಕೈಂಡ್ ಆಫ್ ಸ್ಪ್ರೆಡ್. ಸೊ ಮೊದಲನೇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ಸ್ಪಿರಿಚುಯಾಲಿಟಿನಲ್ಲಿ ನಾವು ಒಬ್ಬರೇನೆ ಕೈಂಡ್ ಆಫ್ ಫಸ್ಟ್ ಆಫ್ ಆಲ್ ನಾವು ಒಬ್ಬರೇ ಇಲ್ಲ ಈ ಸ್ಪಿರಿಚುವಲ್ ಜರ್ನಿನಲ್ಲಿ. ಸೊ ನಮಗೆ ಗೊತ್ತಿಲ್ದಿರ ನಾವು ಎಷ್ಟೊಂದು ಜನನ ಇಂಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು. ಸೊ ನಾವೆಲ್ಲರಿಗೂ ಕೂತ್ಕೊಂಡು ನೀವು ಬದಲಾಗಿ ಈ ಥರ ಇರಬೇಕು, ಇಲ್ಲ ನೀವು ಸ್ಪಿರಿಚುವಲ್ ಆಗಬೇಕು, ಇಲ್ಲ ನೀವು ಇದಾಗಬೇಕು, ಅದು ಸೊ ಇಟ್ ಈಸ್ ನಾಟ್ ನೆಸಸರಿ. ನಾವು ಆ್ಯಕ್ಚುಲಾಗಿ ಫಿಸಿಕಲಾಗಿ ಜನರಿಗೆ ಹೇಳೋದನ್ನ ನಮ್ಮ ಎನರ್ಜಿ ಯಾವಾಗ ಶಿಫ್ಟ್ ಆಗುತ್ತೆ, ನಮ್ಮ ಎನರ್ಜಿ ಯಾವಾಗ ಇಂಪ್ರೂವ್ ಆಗುತ್ತೆ, ಅಥವಾ ನಮ್ಮ ಎನರ್ಜಿನ ನಾವು ಯಾವಾಗ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಲೋಚನೆ ಮಾಡೋ ಶೈಲಿ ಇರ್ಬೋದು ಅಥವಾ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು, ಜನರಲ್ ಆಗಿ ಆ ಕಲೆಕ್ಟಿವ್ ಎನರ್ಜಿಗೆ ಹೋದಾಗ ಬೈ ಡಿಫಾಲ್ಟ್ ಆ ಅಲೆನೂ ಕೂಡ ಎಲ್ಲ ಕಡೆಗೂ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಕಲೆಕ್ಟಿವ್ ಎನರ್ಜಿ. ಸೊ ಇವಾಗ ನಾವು ತಿಳ್ಕೊಳ್ಬೇಕಾಗಿರೋದು ಹೇಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗುತ್ತೆ, ಅದೇ ಥರ ಪಾಸಿಟಿವ್ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಸ್ಕಾರ್ಪಿಯೋ ನ್ಯೂ ಮೂನ್ ಇತ್ತು, ಅಂದರೆ ಅಮಾವಾಸ್ಯೆ ಸ್ಕಾರ್ಪಿಯೋನಲ್ಲಾಗಿದ್ದು. ಇಟ್ ವಾಸ್ ಅ ವೆರಿ ವೆರಿ ಹೆವಿ ಸ್ಕಾರ್ಪಿಯೋ ಎನರ್ಜಿ. ಸೊ ಎಲ್ಲರಿಗೂ ಖುಷಿ ಆಗಬೇಕಂತಿಲ್ಲ ಅಥವಾ ಎಲ್ಲರಿಗೂ ದುಃಖ ಆಗಬೇಕಂತಿಲ್ಲ, ಬಟ್ ಎಲ್ಲರಿಗೂ ಏನು ಡಾಮಿನೆಂಟ್ ಆಗಿತ್ತು. ಸೊ ಆ ಎನರ್ಜಿ ಮೋಸ್ಟ್ ಆಫ್ ಯು, ಎಸ್ಪೆಷಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇರೋರು, ವೆನ್ ಯು ಆರ್ ಸೆನ್ಸಿಟಿವ್, ಆ ಎನರ್ಜಿ ನಿಮ್ಗೂ ಇನ್ಫ್ಲುಯೆನ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೇನು ಬೇಜಾರು ಅಂತ ಗೊತ್ತಿಲ್ಲ, ಆ ಕಲೆಕ್ಟಿವ್ ಎನರ್ಜಿ ಬಂದು ನಿಮಗೆ ಇನ್ಫ್ಲುಯೆನ್ಸ್ ಆದಾಗ ಆ ಕಲೆಕ್ಟಿವ್ ಎನರ್ಜಿಗೆ ಮ್ಯಾಚ್ ಆಗುವಂಥ ನಿಮ್ಮಲ್ಲಿರುವಂಥ ಕೈಂಡ್ ಆಫ್ ನಾಟ್ ಲೋವರ್ ಲೈಕ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದು ಹೈಲೈಟ್ ಆಗ್ಬೋದು. ನೀವು ಅದನ್ನು ಹೀಲ್ ಮಾಡ್ಕೊಂಡಿದ್ದೆ, ಅದೇನು ನನಗೆ ಈಗ ಅಷ್ಟೊಂದು ಡಿಸ್ಟರ್ಬ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಸಡನ್ನಾಗಿ ಆ ನೆನಪು ಬರೋದಕ್ಕೆ ಸ್ಟಾರ್ಟ್ ಆಗೋದು. ಆ್ಯಂಡ್ ದೆನ್ ಯು ಆರ್ ಲೈಕ್, ಓ ಮೈ ಗಾಡ್, ಇದೆಲ್ಲಿಂದ ಬರ್ತಾ ಇದೆ? ಬಿಕಾಸ್ ಯು ಆರ್ ಪಾರ್ಟ್ ಆಫ್ ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಕಲೆಕ್ಟಿವ್ ಆಗಿ ಏನು ಪ್ರಾಸೆಸ್ ಆಗ್ತಾ ಇದೆ ಅದು ನಮ್ಮ ಒಳಗಡೆನೂ ಇದ್ದಾಗ ಅದನ್ನು ಟ್ರಿಗರ್ ಮಾಡುತ್ತೆ. ಸೊ ಅದಕ್ಕೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಓ ಮೈ ಗಾಡ್ ತಿರ್ಗಾ ಮಾಡಬೇಕಾ ನಾನು ಅದು ಹೀಲಿಂಗ್ ಕೆಲಸನ ಅಂತ ಹೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಮಾಡಬೇಕಾಗಿರೋದು, ಆಲ್ ಯು ಹ್ಯಾವ್ ಟು ಡೂ ಈಸ್ ಲೈಕ್ ಅಬ್ಸರ್ವ್, ಅಕ್ನಾಲೆಜ್ ಆ್ಯಂಡ್ ರಿಲೀಸ್. ಸೊ ನೀವು ನೆಗೆಟಿವಿಟಿಯಿಂದ ಇನ್ಫ್ಲುಯೆನ್ಸ್ ಆಗೋದಲ್ಲ, ನೀವು ನಿಮ್ಮ ಎನರ್ಜಿಯಿಂದ ಕಲೆಕ್ಟಿವ್ ಎನರ್ಜಿನ ಇನ್ಫ್ಲುಯೆನ್ಸ್ ಮಾಡಬೇಕಾಗಿರೋದು. ಸೊ ಇದೆಲ್ಲ ನಾವು ನಿಮ್ಮ ಗಮನಕ್ಕೆ ಇವತ್ತು ತರಬೇಕಾಗಿತ್ತು ಅಂತ ಹೇಳಿ ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ, ಅಥವಾ ಫಸ್ಟ್ ಟೈಮು ನಾವು ಆ್ಯಕ್ಚುಲ್ ಆಗಿ ಕೂತು ನಾವು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಚಾನಲ್ಲಿ ಯೂಶ್ವಲಿ ಎಲ್ಲ ರೀಡಿಂಗಲ್ಲೂ ನಾನು ಸ್ಪಿರಿಚುಯಾಲಿಟಿನೇ ಬೇಸಾಗಿ ಇಟ್ಕೊಂಡು ಮಾತಾಡುವಂಥದ್ದು. ಬಟ್ ಆ್ಯಕ್ಚುಲ್ ಟಾಪಿಕ್ ಇಟ್ ಸೆಲ್ಫ್ ಸ್ಪಿರಿಚುವಲ್ ಆಗಿರೋದ್ರಿಂದ ಐ ವಿಲ್ ಗೋ ವೆರಿ ವೆರಿ ಡೀಪರ್ ಈ ಥರ ಒಂದು ಡೀಪ್ ಟಾಪಿಕ್ಸ್ಗಳಿಗೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಲೆಟ್ ಮೀ ನೋ ಕೆಳಗಡೆ ಕಮೆಂಟ್ಸಲ್ಲಿ, ಈ ಥರ ಬೇಕು ನಿಮಗೆ ಈ ಥರ ಇನ್ಫಾರ್ಮೇಷನು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇವಾಗ ಯಾವ ಥರ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ನಮ್ಮ ಎನರ್ಜಿ ಅಂತ ಕೂಡ ಐ ಆಮ್ ಕೈಂಡ್ ಆಫ್ ಗೋಯಿಂಗ್ ಟು ಕಂಟಿನ್ಯೂ. ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಈ ಥರ ರೀಡಿಂಗನ್ನು ಸ್ಪೆಸಿಫಿಕ್ ಆಗಿ ಸ್ಪಿರಿಚುಯಾಲಿಟಿ ಬಗ್ಗೆ. ರೈಟ್. ಸೊ ಮೊದಲನೇದಾಗಿ ನಾವು ಶುರು ಮಾಡ್ತಾ ಇರೋದು ಇವಾಗ ಸ್ಪಿರಿಚುಯಾಲಿಟಿದು ಕೆಲವೊಂದು ಬೇಸಿಕ್ಸ್ಗಳ ಬಗ್ಗೆ ಮಾತಾಡ್ತಾ. ಸೊ ಈಗ ಈ ಕಲೆಕ್ಟಿವ್ ಆಗಿ ಇರೋವಂಥವ್ರಿಗೆ ಏನಾಗ್ತಾ ಇದೆ, ಏನು ನಡೀತಾ ಇದೆ, ಏನು ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಅಥವಾ ಯಾವ ರೀತಿ ನಾವು ನ್ಯಾವಿಗೇಟ್ ಮಾಡಬೇಕು ನಮ್ಮ ಎನರ್ಜೀಸ್ನ ಅಂತೆಲ್ಲ ನೋಡೋಣ. ಸೊ ಮೊದಲನೇದು ಬಂದು ಸೊ ಮೊದಲನೇ ಕಾರ್ಡ್ ಬಂದು ನಮಗೆ ಬರ್ತಾ ಇರೋದು ಸ್ವದಾಯ. ಸೊ ದಿಸ್ ಈಸ್ ದ ಮೇನ್ ಫೋಕಸ್ ಕಾರ್ಡ್ ನಮಗೆ ಇವಾಗ ಸದ್ಯಕ್ಕೆ ಕಲೆಕ್ಟಿವಲ್ಲಿ ನಡೀತಾ ಇರೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಏನು ಹೇಳ್ತಾ ಇರೋದು, ಈಗ ಕರೆಂಟ್ಲಿ ಕಲೆಕ್ಟಿವ್ ಆಗಿ ಏನು ನಡೀತಾ ಇರೋದು, ಕಲೆಕ್ಟಿವ್ ಆಗಿ ನಮಗೆ ಅನ್ನಿಸ್ತಾ ಇರೋದು ಅಥವಾ ನಮಗೆ ಅನಿಸೋಂಥ ಸಾಧ್ಯತೆ ಇರೋದು, ಹೊರಗಡೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗೈಡ್ ಮಾಡ್ತಾ ಇರೋದು, ಹೊರಗಡೆ ಏನು ನಡೀತಾ ಇದೆ ಅದನ್ನು ನಾವು ಫೋಕಸ್ ಮಾಡ್ದಿರಾ ನಮ್ಮ ಒಳಗಡೆ ನಾವು ಹೋಗೋದನ್ನ ಮಾತಾಡ್ತಾ ಇರೋದು. ಅಂದರೆ ಸ್ವದಾಯ ಅಂದರೆ ಸೆಲ್ಫ್ ಸ್ಟಡಿ, ಸೆಲ್ಫ್ ಅಬ್ಸರ್ವೇಷನ್, ನಮ್ಮನ್ನು ನಾವು ಅಬ್ಸರ್ವ್ ಮಾಡುವಂಥದ್ದು. ನಾವು ಯಾತಕ್ಕೆ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಕೋಪ ಮಾಡ್ಕೊಳ್ತೀವಿ, ಅಥವಾ ನಾವು ಯಾಕೆ ಇವ್ರು ಕಂಡ್ರೆ ನನಗೆ ಈ ಥರ ಅನಿಸುತ್ತೆ, ಯಾಕೆ ನಾನು ಈ ಥರ. ಸೊ ಕೈಂಡ್ ಆಫ್ ನಮ್ಮನ್ನು ನಾವು ಸೆಲ್ಫ್ ಸ್ಟಡಿ ಮಾಡ್ತಾ ಇರೋವಂಥದ್ದು. ನಾವು ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕೆ ಮುಂಚೆ, ಅಥವಾ ಬೇರೆಯವ್ರಿಗೆ ಏನಾದರೂ ಅಂದ್ಕೊಳ್ಳೋದಕ್ಕೆ ಮುಂಚೆ, ಇವ್ರು ಯಾಕೆ ಹೀಗೆ ಅಥವಾ ಇವ್ರು ಯಾಕೆ ಹಿಂಗಂದ್ರು, ಇವ್ರಿಗಿಷ್ಟು ಅರ್ಥ ಆಗೋದಿಲ್ವಾ, ಇನ್ಸ್ಟೆಡ್ ಆಫ್ ಜಡ್ಜಿಂಗ್ ಅಥವಾ ಕಂಪೇರಿಂಗ್ ಆರ್ ವಾಟ್ ಎವರ್, ಹೊರಗಡೆ ಏನು ನಡೀತಾ ಇದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈಗ ಕಲೆಕ್ಟಿವ್ ಆಗಿ ನಮ್ಮ
ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕ್ಯಾನ್ ಯು ಸ್ಟಡಿ ಯೋರ್ ಸೆಲ್ಫ್. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಟ್ರಿಗರ್ ಆದಾಗ, ಅಥವಾ ನೆಕ್ಸ್ಟ್ ಟೈಮ್ ಯಾರಾದರೂ ಏನಾದರೂ ಹೇಳಿದಾಗ, ಅಥವಾ ನೆಕ್ಸ್ಟ್ ಟೈಮ್ ನಮಗೆ ಬೇರೆಯವ್ರನ್ನ ನೋಡಿ ಯಾವುದಾದ್ರೂ ಒಂದು ಭಾವನೆ ಬಂದಾಗ, ಕೋಪ ಇರ್ಬೋದು, ದುಃಖ ಇರ್ಬೋದು, ಅಥವಾ ಕಂಪ್ಯಾರಿಸನ್ ಇರ್ಬೋದು, ಯಾಕೆ ನನ್ನಲ್ಲಿ ಇದು ಬರ್ತಾ ಇದೆ. ಸೊ ಅಬ್ಸರ್ವ್ ಮಾಡೋದಕ್ಕೆ ಹೇಳ್ತಾ ಇರೋದು, ರಿಯಾಕ್ಟ್ ಮಾಡ್ದಿರಾ, ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ದಿರಾ, ಕ್ಯಾನ್ ವಿ ಅಬ್ಸರ್ವ್ ಏನಾಗ್ತಾ ಇದೆ ನಮ್ಮಲ್ಲಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಸೆಲ್ಫ್ ಸ್ಟಡಿಂಗ್, ನಮ್ಮನ್ನು ನಾವು ಸ್ಟಡಿ ಮಾಡ್ತಾ ಇರೋದು, ರೈಟ್. ನೀವು ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕಿಂತ. ಸೊ ದಟ್ ಈಸ್ ವಾಟ್ ಈಗ ಸದ್ಯಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಗೆ ಹೇಳ್ತಾ ಇರೋದು. ಅಥವಾ ಆಲ್ರೆಡಿ ನಮಗೆ ಅನ್ನಿಸ್ತಾ ಇರ್ಬೋದು ಇದ್ರ ಬಗ್ಗೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅಥವಾ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಡೀಪಾಗಿ ಅಂತ ಹೇಳಿ. ಯಾಕೆಂದರೆ ಇಲ್ಲಿ ಎಲ್ಲ ಗಮನನೂ ಆಚೆಯಿಂದ ತೆಗೆದು ನಮ್ಮ ಒಳಗಡೆಗೆ ಹಾಕ್ತಾ ಇರೋದು. ನಮ್ಮ ಆತ್ಮದೊಳಗಡೆ ನಾವು ಇಣಿಕಿ ನೋಡ್ತಾ ಇರೋವಂಥದ್ದು, ಹೊರಗಡೆ ನಾವು ಏನಾಗ್ತಾ ಇದೆ ಕರೆಕ್ಟು ಆಗ್ತಾ ಇದೆ, ಬಟ್ ನನ್ನ ಒಳಗಡೆ ಏನಾಗ್ತಾ ಇದೆ. ಯಾಕಂದರೆ ಎಂಟೈರ್ ಯೂನಿವರ್ಸ್ ಬಂದು ನನ್ನ ಒಳಗಡೆ ಇರೋದ್ರಿಂದ, ನಾನು ಅದರ ರಿಫ್ಲೆಕ್ಷನ್ ಆಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾರ ಮೇಲಾದರೂ ಕೈಂಡ್ ಆಫ್ ಜಲಸಿ ಬಂತು ಅಂತ ಇಟ್ಕೊಳ್ಳಿ. ಲೆಟ್ಸೆ ಇನ್ನೊಬ್ರ ಹತ್ರ ಯೂಟ್ಯೂಬ್ ಇದೆ, ಅವ್ರ ಹತ್ರ ಲೆಟ್ಸೆ 100K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಅವ್ರನ್ನ ನೋಡಿ ಇವಾಗ ಜಲಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ನಾನಿವಾಗ ಮಾಡಬೇಕಾಗಿರೋದು, ಎಂಥ ಒಂದು ಕೆಟ್ಟ ಬುದ್ಧಿ ನನಗೆ, ಯಾಕೆ ನನಗೆ ಅವ್ರ ಬಗ್ಗೆ ಜಲಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ದಿರಾ. ಓಕೆ, ಜಲಸ್ ಆಗ್ತಾ ಇದೆ, ಮೊದಲನೇದು ಅಬ್ಸರ್ವೇಷನು. ಎರಡನೇದು ಯಾಕೆ ಆಗ್ತಾ ಇದೆ, ಬೇರೆಯವ್ರನ್ನ ನೋಡಿ ನಮಗೆ ಜಲಸ್ ಯಾಕೆ ಆಗತ್ತೆ ಅಂತ ಅಂದರೆ, ಅವ್ರ ಹತ್ರ ಇರೋದು ನಮಗೆ ಬೇಕು ಅಂತ, ರೈಟ್. ಅಥವಾ ನನ್ನ ಹತ್ರ ಇಲ್ಲ ಅನ್ನುವಂಥ ಒಂದು ಬೇಜಾರಿಗಿರ್ಬೋದು. ಸೊ ಮೊದಲನೇದು ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ವಿ ವಾಂಟ್ ದ್ಯಾಟ್, ನನಗೂ ಅದು ಬೇಕು ಅಂತ ಹೇಳಿ. ಅದನ್ನು ಹೇಗೆ ಪಡೆಯೋದು, ಅಥವಾ ಹೇಗೆ ಅದನ್ನು ನಾನು ನನ್ನ ಲೈಫಲ್ಲಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದಾಗ, ದಟ್ ಈಸ್ ಅ ಇನ್ಫಾರ್ಮೇಷನ್. ಆ ಜಲಸಿ ಬಂದು ನಮಗೆ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ, ಇನ್ಸ್ಟೆಡ್ ಆಫ್ ನಮ್ಮ ಸೋಲನ್ನು ಕ್ರಶ್ ಮಾಡ್ದಿರ, ರೈಟ್. ಸೊ ನಮಗೆ ವೈ ಆಮ್ ಐ ಫೀಲಿಂಗ್ ಲೈಕ್ ದ್ಯಾಟ್. ಈಗ ಅವ್ರ ಹತ್ರ 100K ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಅದು ಅವ್ರ ಜೀವನ, ಅವರ ಎಫರ್ಟ್ ಹಾಕಿರ್ಬೋದು, ಅಥವಾ ಅವ್ರು ಏನಾದರೂ ಮಾಡಿರ್ಬೋದು. ಅದನ್ನು ಜಡ್ಜ್ ಮಾಡುವಂಥ ಕೆಪಾಸಿಟಿನಲ್ಲಿ ನಾನಿಲ್ಲ. ನಾನು ನೋಡಬೇಕಾಗಿರೋದು, ನನ್ನ ಹತ್ರ ಒಂದು ಚಾನಲ್ ಇದೆ, ನನ್ನ ಹತ್ರ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನು ಕ್ವಾಲಿಟಿ ಕಂಟೆಂಟ್ನ ಕೊಡ್ತಾ ಇದ್ದೀನ, ನನಗೆ ಇದರಿಂದ ಆತ್ಮತೃಪ್ತಿ ಸಿಗ್ತಾ ಇದೆಯಾ. ಸೊ ದ್ಯಾಟ್ ಈಸ್ ವಾಟ್ ಸೆಲ್ಫ್ ಅಬ್ಸರ್ವೇಷನ್ ಇಸ್. ಇಫ್ ಐ ಆಮ್ ಹ್ಯಾಪಿ, ಇಫ್ ಐ ಆಮ್ ಲೈಕ್ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗ್ತಾ ಇದೆ ನಾನು ಮಾಡೋ ಕೆಲಸದಲ್ಲಿ ಅಂತಂದರೆ, ಬೇರೆಯವ್ರ ಹತ್ರ 100K ಸಬ್ಸ್ಕ್ರೈಬರ್ಸ್ ಇರಲಿ, ಅಥವಾ ಏನೇ ಇರಲಿ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ದೆರ್ ಇಸ್ ನೋ ಪಾಯಿಂಟ್ ನಾವು ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಆ್ಯಸ್ ಆಫ್ ನಾವು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೂ ಅ ಸೆಲ್ಫ್ ಸ್ಟಡಿ ನಿಮ್ಮ ಮೇಲೆ ನೀವು ಅಂತ ಹೇಳಿ. ಓಕೆ, ಸ್ಟಡಿ ಹೂ ಯು ಆರ್. ಐ ನೋ ಇದು ಹೋಮ್ವರ್ಕ್ ಥರ ಇರ್ಬೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅದಕ್ಕೋಸ್ಕರನೇ ಈ ಥರ ಎಪಿಸೋಡ್ ಇನ್ಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಸ್ಪಿರಿಚುವಲ್ ಜರ್ನಿನಲ್ಲಿ ನಾವು ಏನನ್ನು ಮಾಡಬೇಕು, ಕಲೆಕ್ಟಿವ್ ಆಗಿ ನಾವು ರೈಸ್ ಆಗೋದಕ್ಕೆ. ಓಕೆ, ಇನ್ಸ್ಟೆಡ್ ಆಫ್ ನಾವು ನೆಗೆಟಿವಿಟಿನ ಫೈಟ್ ಮಾಡೋದಲ್ಲ. ನಾವು ಫೈಟಿಂದ ಏನೂ ವಿನ್ ಆಗೋದಕ್ಕಾಗೋದಿಲ್ಲ. ಲೈಕ್ ಆ ಲವ್ವಿಂದ ಅಥವಾ ಬದಲಾವಣೆ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ, ಅದು ನಮ್ಮ ಒಳಗಡೆ ಬದಲಾದಾಗ ಮಾತ್ರನೇ ಹೊರಗಡೆ ಅದು ರಿಫ್ಲೆಕ್ಟ್ ಆಗೋದಕ್ಕೆ ಸಾಧ್ಯ, ರೈಟ್. ಮಿರರ್ ಮುಂದೆ ನಿಂತ್ಕೊಂಡು ಮಿರರಲ್ಲಿರೋ ಅಂಥ ಇಮೇಜ್ ಬಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳೋದಕ್ಕಿಂತ, ನಮ್ಮನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಮಿರರ್ ಮುಂದೆ ನೋಡಿದಾಗ ಮಿರರಲ್ಲಿರೋ ಇಮೇಜನ್ನು ಚೆನ್ನಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಾನ್ಸೆಪ್ಟು. ನಾವು ಸ್ಪಿರಿಚುವಾಲಿಟಿನಲ್ಲಿ ನಾವು ಹೊರಗಡೆ ಏನನ್ನು ಮಾಡ್ತಾ ಇಲ್ಲ, ನಾವೆಲ್ಲ ಮಾಡ್ಕೊಳ್ಳೋದು ನಮ್ಮ ಒಳಗಡೆ ಆ ಬದಲಾವಣೆನ, ಆ ಶಿಫ್ಟನ್ನು ತರೋದಕ್ಕೆ. ಸೊ ನಮ್ಮ ಮೊದಲನೇ ಒಂದು ಎನರ್ಜಿ ಅಥವಾ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಈಗ ಸದ್ಯಕ್ಕೆ ಹೇಳ್ತಾ ಇರೋದು, ಕ್ಯಾನ್ ವಿ ಗೋ ವಿತ್ ಇನ್, ನಮ್ಮ ಒಳಗಡೆ ನಾವು ಹೋಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದು, ಜಡ್ಜ್ ಮಾಡೋದಲ್ಲ. ಈಗ ಬೇರೆಯವ್ರ ಮೇಲೆ ಕೋಪ ಅಂದರೆ, ಅಯ್ಯೋ ನಾನು ಯಾಕೆ ಈ ಥರ, ನಾನು ಕೆಟ್ಟವನು ಅಂತೆಲ್ಲ ಅಂದ್ಕೊಳ್ದಿರ. ಕ್ಯಾನ್ ಐ ಸಿಂಪ್ಲಿ ಅಬ್ಸರ್ವ್, ಲೇಬಲ್ ಮಾಡ್ದಿರಾ. ಅವ್ರ ಮೇಲೆ ಕೋಪ ಬರ್ತಿದೆ ಬೇರೆಯವ್ರ ಮೇಲೆ ಅಂತ ಅಂದರೆ, ಯಾಕೆ, ಏನಾಯಿತು ಅಂತ ಹೇಳಿ, ಅಥವಾ ಕೋಪಕ್ಕೆ ಯಾವುದಾದ್ರೂ ಒಂದು ವ್ಯಾಲಿಡಿಟಿ ಇದೆಯಾ, ಅಥವಾ ನನ್ನಲ್ಲಿರೋ
ಪ್ರಾಬಬ್ಲಿ ವೀಕ್ನೆಸ್ಸಸ್ಗಳಿಂದ ನನಗೇನಾದ್ರು ಟ್ರಿಗರ್ ಆಗ್ತಾಯಿದೆ. ಸೊ ಜನರಲಿ ಕ್ವೆಶ್ಚನ್ ಯೋರ್ ಸೆಲ್ಫ್, ಯಾಕೆ ಇದು, ಯಾಕೆ ಈ ಥರ ಅನ್ನೋದ್ರ ಬಗ್ಗೆ. ಸುಮ್ಮನೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀರಾ, ರೈಟ್? ಸೊ ದಟ್ ಈಸ್ ದ ಫಸ್ಟ್ ಅಲ್ಲ, ಇವತ್ತಿನ ಎಪಿಸೋಡಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರುವಂಥದ್ದು ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ರಿಯಾಕ್ಷನ್ ಅಲ್ಲ. ಐ ಅಬ್ಸರ್ವ್, ಐ ಡು ನಾಟ್ ರಿಯಾಕ್ಟ್. ನಮ್ಮ ಮೊದಲನೇ ಲೆಸನ್ನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಕಾರ್ಡ್ಸ್ಗಳೂ ಬರ್ತಾ ಇಲ್ಲ, ಮೇ ಬಿ ಅಲ್ಲಿಗೆ ಇವತ್ತಿನ ಲೆಸನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ವಿ ವಿಲ್ ಟ್ರೈ. ಓಕೆ, ಕಾಲಿಮಾ, ಆಬ್ಸಲ್ಯೂಟ್ಲಿ. ದಿಸ್ ಇಸ್ ಬ್ಯೂಟಿಫುಲ್. ಇವತ್ತನ್ನು ಸ್ಟಾರ್ಟ್ ಮಾಡೋದಕ್ಕೆ, ನಾವು ಈ ಎಪಿಸೋಡನ್ನು ಸ್ಟಾರ್ಟ್ ಮಾಡೋದಕ್ಕೆ ದಿಸ್ ಇಸ್ ದಿ ಪರ್ಫೆಕ್ಟ್ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ತಂತ್ರ ಕಾರ್ಡ್, ಬ್ಯೂಟಿಫುಲ್. ಐ ಥಿಂಕ್ ಐಲ್ ಬಿ ಯೂಸಿಂಗ್ ಈ ಡೆಕ್ಕನ್ನು ಈ ಎಪಿಸೋಡ್ಗೆ. ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಕಾಲಿಮಾ ಬ್ಲೆಸ್ಸಿಂಗ್ಸು. ಈ ಎಪಿಸೋಡನ್ನು ಶುರು ಮಾಡೋದಕ್ಕೆ ನಮ್ಮ ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ಬೇಡದೇ ಇರೋವಂಥ ಒಂದು ಲೋವರ್ ವೈಬ್ರೇಷನಲ್ ಎನರ್ಜೀಸ್ ಇರ್ಬೋದು, ಅಥವಾ ನಮ್ಮ ಹಳೆಯ ಒಂದು ಐಡಿಯಾಸ್ ಇರ್ಬೋದು, ಬಿಲೀಫ್ಸ್ ಇರ್ಬೋದು, ಅದನ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಲೆಸನ್ ಇರ್ಬೋದು, ಅಥವಾ ಜನರಲ್ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಎನಿಥಿಂಗ್ ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ರೆಲೆವೆಂಟ್ ಈ ಕಲೆಕ್ಟಿವ್ ಫ್ಯಾಮಿಲಿ ನೋಡೋದಕ್ಕೆ. ಸೊ ದಿಸ್ ಈಸ್ ದಿ ಕಲೆಕ್ಟಿವ್ ಗಾಡೆಸ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಐ ಲವ್ ಕಾಲಿಮಾ. ನನ್ನ ಗಾಡೆಸ್ ವರ್ಸ್ ಚಾನಲ್ಲು, ಆ್ಯಂಡ್ ಐ ವರ್ಕ್ ವಿತ್ ಕಾಲಿಮಾ ವೆರಿ ಕ್ಲೋಸ್ಲಿ. ನನ್ನ ವೆರಿ ಡಾರ್ಕೆಸ್ಟ್ ನೆಗೆಟಿವ್ ಪಾರ್ಟ್ ಆಫ್ ಅಥವಾ ನೆಗೆಟಿವ್ ಎಪಿಸೋಡ್ ಆಫ್ ಮೈ ಲೈಫಲ್ಲಿ ಕಾಲಿಮಾ ಎಂಟರ್ ಆಗಿದ್ದು ನನ್ನ ಲೈಫಲ್ಲಿ. ಆ್ಯಂಡ್ ಯಾ, ಐ ಆಮ್ ರಿಯಲಿ ಹ್ಯಾಪಿ. ಈ ಎಪಿಸೋಡನ್ನ ಶುರು ಮಾಡಿದಾಗ ಈ ಕಾರ್ಡ್ ಬಂದಿದ್ದು. ಆ್ಯಂಡ್ ಅಗೇನ್ ದಿಸ್ ಇಸ್ ಅ ಕನ್ಫರ್ಮೇಷನ್ ನನಗೆ, ನಿಮಗೆ, ದ್ಯಾಟ್ ದಿಸ್ ಇಸ್ ದ ರೈಟ್ ಪಾತ್ ಅಂತ ಹೇಳಿ. ಪ್ಲೀಸ್ ಲೆಟ್ ಮೀ ನೋ ಕಮೆಂಟ್ ಸೆಕ್ಷನಲ್ಲಿ if you want to continue, or will you enjoy ಈ ಥರ specific spiritual readingu and spiritual discussions. All right, yeah. First lesson, I don't like, I observe, I do not react anta heli, like yeah. All right, thank you. ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಮಾಡ್ತೀನಿ ಈ ಸ್ಪಿರಿಚುವಲ್ ಗೈಡೆನ್ಸ್ ಬಗ್ಗೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.